ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಕ್ರಿಸ್ತ ಜಯಂತಿಯ ಅಷ್ಟ ದಿನಗಳಲ್ಲಿ 4ನೆಯ ದಿನ, ಡಿಸೆಂಬರ್ 28, 2023, ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 2ನೇ ಅಧ್ಯಾಯ 13ರಿಂದ 18ರವರೆಗಿನ ವಚನಗಳು. ಆ ಕಾಲದಲ್ಲಿ ಜ್ಯೋತಿಷಿಗಳು ಹೊರಟು ಹೋದ ಮೇಲೆ ದೇವದೂತನು ಜೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಹೆರೋದನು ಮಗುವನ್ನು ಕೊಂದು ಹಾಕಲು ಹವಣಿಸುತ್ತಿದ್ದಾನೆ. ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು. ನಾನು ಪುನಃ ಏಳುವ ತನಕ ಅಲ್ಲೇ ಇರು ಎಂದನು. ಅದರಂತೆ ಜೋಸೆಫನು ಕೂಡಲೇ ಎದ್ದು ಮಗುವನ್ನು ತಾಯಿಯನ್ನು ರಾತ್ರಿಯಲ್ಲೇ ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು. ಹೆರೋದನು ಸಾಯುವ ತನಕ ಅಲ್ಲೇ ಇದ್ದನು. ಈ ಪ್ರಕಾರ ಈಜಿಪ್ಟ್ ದೇಶದಿಂದ ನನ್ನ ಕುಮಾರನನ್ನು ಕರೆದನು ಎಂದು ಪ್ರವಾದಿಯ ಮುಖಾಂತರ ಸರ್ವೇಶ್ವರನು ಹೇಳಿದ್ದ ಪ್ರವಚನ ಈಡೇರಿತು. ಜ್ಯೋತಿಷಿಗಳಿಂದ ತಾನು ವಂಚಿತನಾದೆ ಎಂದು ಅರಿತ ಹೆರೋದನು ರೋಷಾವೇಶಗೊಂಡನು. ಬೆತ್ಲೆಹೇಮಿಗೂ ಅದರ ಸುತ್ತಮುತ್ತಲಿಗೂ ಆಳುಗಳನ್ನು ಕಳುಹಿಸಿದನು. ತಾನು ಜ್ಯೋತಿಷಿಗಳಿಂದ ತಿಳಿದುಕೊಂಡಿದ್ದ ಕಾಲದ ಆಧಾರದ ಮೇಲೆ ಅಲ್ಲಿದ್ದ 2 ವರ್ಷಗಳಿಗೆ ಮೀರದ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಿಸಿದನು. ಕೇಳಿ ಬರುತ್ತಿದೆ ರಮ ಊರಿನೊಳು ರೋದನ, ಗೋಳಾಟ, ಅಘೋರ ಆಕ್ರಂದನ. ಕಳೆದುಕೊಂಡ ಮಕ್ಕಳಿಗಾಗಿ ಗೋಳಿಡುತ್ತಿಹಳು ರಾಖೇಲಳು, ಇನ್ನಿಲ್ಲದವುಗಳಿಗಾಗಿ ಉಪಶಮನ ಒಲ್ಲೆನೆನ್ನುತ್ತಿಹಳು. ಪ್ರವಾದಿ ಯೆರೆಮೀಯನ ಈ ಪ್ರವಚನ ಅಂದು ಸತ್ಯವಾಯಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ಪಾವನ ಶಿಶುಗಳ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಗ್ರೀಕ್ ದೈವಾರಾಧನಾ ವಿಧಿಯು ಕ್ರೂರ ಅರಸ ಹೆರೋದನಿಂದ ಹತ್ಯೆಯಾದ ಮುಗ್ಧ ಮಕ್ಕಳ ತ್ಯಾಗದ ಹಬ್ಬವನ್ನು ಆಚರಿಸಲು ಕರೆ ನೀಡಿತು. ಕ್ರಿಸ್ತರಿಗಾಗಿ ಪ್ರಾಣತೆತ್ತ ಮೊದಲ ಹುತಾತ್ಮರು ಈ ಮಕ್ಕಳಾಗಿದ್ದಾರೆ. ಆದುದರಿಂದಲೇ ಧರ್ಮಸಭೆ ಇವರನ್ನು ಪ್ರಥಮ ರಕ್ತ ಸಾಕ್ಷಿಗಳು ಎಂದು ಪರಿಗಣಿಸಿ ಪಾವನ ಶಿಶುಗಳ ಹಬ್ಬವನ್ನು ಆಚರಿಸುತ್ತದೆ. ಆತ್ಮೀಯರೇ, ಮತ್ತಾಯನ ಶುಭ ಸಂದೇಶದ ಪ್ರಕಾರ ಅಧ್ಯಾಯ 2 ವಚನ 16ರಂತೆ ಕ್ರಿಸ್ತನನ್ನು ಹುಡುಕಿಕೊಂಡು ಬಂದ 3 ಜ್ಞಾನಿಗಳು ಅರಸ ಹುಟ್ಟಿದ್ದು ಎಲ್ಲಿ ಎಂದು ಅರಸುತ್ತಾ ಹೆರೋದನ ಅರಮನೆ ಮುಟ್ಟುತ್ತಾರೆ. ಮತ್ತೊಬ್ಬ ಅರಸ ಅಥವಾ ಮೆಸ್ಸಿಯ ಹುಟ್ಟಲಿದ್ದಾನೆ ಎಂಬ ಕಲ್ಪನೆಯೇ ಹೆರೋದ ಅರಗಿಸಿಕೊಳ್ಳಲಾರದ್ದು. ಜ್ಯೋತಿಷಿಗಳಿಗೆ ಆ ಸ್ಥಳವನ್ನು ತನಗೂ ತೋರಿಸುವಂತೆ ಸೂಚನೆ ನೀಡಿದ್ದರೂ ಜ್ಯೋತಿಷಿಗಳು ಹಾಗೆ ಮಾಡದೆ ಮರೆಯಾಗಿ ಹೋಗಿದ್ದರಿಂದ ಕೋಪದ್ರೇಕಗೊಂಡ ಹೆರೋದ ಬೆತ್ಲೆಹೇಮಿನ 2 ವರ್ಷ ಕೆಳಗಿನ ಎಲ್ಲ ಹಸುಗೂಸುಗಳನ್ನು ಕೊಲ್ಲಿಸುತ್ತಾನೆ. ಹೀಗೆ ಕ್ರಿಸ್ತನಿಗಾಗಿ ಪ್ರಾಣತೆತ್ತ ಮೊದಲ ಹುತಾತ್ಮರು ಈ ಮಕ್ಕಳು ಎಂದು ಧರ್ಮಸಭೆ ಇವರನ್ನು ಪ್ರಥಮ ರಕ್ತ ಸಾಕ್ಷಿಗಳು ಎಂದು ಪರಿಗಣಿಸಿ ಪಾವನ ಶಿಶುಗಳ ಹಬ್ಬವನ್ನು ಆಚರಿಸುತ್ತದೆ. ಈ ಮಕ್ಕಳ ಬಗ್ಗೆ ಧರ್ಮಸಭೆ ವಿಶೇಷ ಆಸಕ್ತಿ ವಹಿಸಲು ಕಾರಣವೆಂದರೆ ಈ ಮಕ್ಕಳು ಕ್ರಿಸ್ತನಿಗಾಗಿಯಷ್ಟೇ ಸಾಯಲಿಲ್ಲ, ಕ್ರಿಸ್ತನ ಬದಲಾಗಿ ಸತ್ತರು. ಈ ಮಕ್ಕಳು ಹರಿಸಿದ ರಕ್ತ ಅವರ ದೀಕ್ಷಾಸ್ನಾನದ ಸಂಕೇತವಾಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.